ಇತಿಹಾಸದಲ್ಲಿ ಒಂದು ಶುಭ ದಿನ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಟೀಕೆ ಅನ್ನುವಂತ ಹೆಸರು ಇಡೀ ರಾಜ್ಯ ವ್ಯಾಪ್ತಿ, ಇಡೀ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಟೀಕೆ ಅಂತ ಹೇಳಿದ್ರೆ ಅದು ದೊಡ್ಡಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅಂತೇಳಿ ತಾವೆಲ್ಲರೂ ಕೂಡ ಕಳೆದ 40 ವರ್ಷಗಳಿಂದ ಸಾಗಿ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯವನ್ನು ಮಾಡಿಕೊಟ್ಟು ಇವತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಈ ಕ್ಷೇತ್ರದ ಜನ, ಈ ತಾಲೂಕಿನ ಜನ, ಈ ದೊಡ್ಡಹಳ್ಳಿಯ ಜನ ಅಂತ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹೇಳಿ, ಸುಮ್ಮನೆ ಇರ್ಬೇಕು ನೀವೆಲ್ಲ ಹುಡುಗರುಗಳು, ಸಂತೋಷ ಆಗ್ತದೆ. ಹಾಗಾಗಿ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ 40 ವರ್ಷಗಳಿಂದ ತಾವೆಲ್ಲರೂ ಕೂಡ ಮನೆಯ ಮಗನಿಗಿನ್ನ ಹೆಚ್ಚಾಗಿ ಸಾಕಿ ಎಲ್ಲ ಕಷ್ಟ ಸುಖಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ ಏನೇ ಆಪತ್ತು ಬಂದ್ರು, ಏನೇ ಅಪಪ್ರಚಾರಗಳು ನಡೆದ್ರು, ಏನೇ ಷಡ್ಯಂತ್ರಗಳು ನಡೆದ್ರು ಕೂಡ ನಮ್ಮೂರಿನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ನಮಗೆ ಗೌರವವನ್ನ ಕಡಿಮೆ ಮಾಡೋದಿಲ್ಲ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಇವತ್ತು ಸಾಕಿದ್ದೀರಾ, ಸಲ್ಪಿದ್ದೀರಾ, ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇ ಪಾತ್ರ ತಮ್ಮದು ಅಂತಕ್ಕಂಥದ್ದನ್ನ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ನಾನು ಯಾವತ್ತಿದ್ರೂ ನಿಮ್ಮ ಮನೆ ಮಗ, ನಿಮ್ಮೂರಿನ ಮಗ, ನಿಮ್ಮ ಸೇವಕ, ಯಾವತ್ತಿದ್ರೂ ನಾನು ಶಿವಕುಮಾರನೇ ಹೊರತು ಬೇರೆ ಯಾರೂ ಅಲ್ಲ. ನಿಮ್ಮ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು ಇವತ್ತು ಏನು ಸಾಕಿ ಸಲುಬಿದ್ದಾರೆ, ನೀವೇನು ಹೋರಾಟ ಮಾಡಿ ಯುವಕರೆಲ್ಲರೂ ಕೂಡ ಬೆನ್ನಿಗೆ ಬೆನ್ನು ಕೊಟ್ಟು, ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಅಣ್ಣನಿಗೆ ನೋವಾಗಬಾರ್ದು ಅಂತ ಹೇಳಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಜೊತೆನಲ್ಲಿ ಪಯಣವನ್ನ ಸಾಧಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತು ನಾನು ನಮ್ಮಣ್ಣ, ನಮ್ಮ ಕುಟುಂಬ ಸಂಪೂರ್ಣವಾಗಿ ನಿಮ್ಮೆಲ್ಲರ ಜೊತೆ ಇದ್ದೇವೆ. ನಿಮ್ಮೆಲ್ಲ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಸಂಪೂರ್ಣವಾದಂತ ಧನ್ಯವಾದಗಳನ್ನ ತಿಳಿಸ್ತಾ ಕೊನೆಯ ಉಸಿರಿವರೆಗೂ ಕೂಡ ನಾನಾಗ್ಲಿ, ಡಿ.ಕೆ. ಶಿವಕುಮಾರ್ ಅವರಾಗ್ಲಿ, ನಮ್ಮಣ್ಣ, ನಮ್ಮ ಕುಟುಂಬದವರಾಗ್ಲಿ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳಾಗಿ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ನಿಮಗೆ ಯಾವುದೇ ಚ್ಯುತಿ ತರದ ರೀತಿಯಲ್ಲಿ, ಈ ದೊಡ್ಡಹಳ್ಳಿಗೆ ಯಾವುದೇ ಚ್ಯುತಿ ತರದ ರೀತಿಯಲ್ಲಿ, ಈ ಕನಕಪುರಕ್ಕೆ ಯಾವುದೇ ಚ್ಯುತಿ ತರದ ರೀತಿಯಲ್ಲಿ, ಈ ಕರ್ನಾಟಕದ ಕನ್ನಡಿಗರಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಿಮ್ಮನ್ನ ಕುರಿತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ಕುರಿತು ಮಾತನಾಡ್ತಾರೆ.